ಎಲ್ರಿಗೂ ನಮಸ್ಕಾರ. ಈಗ ಡಿಸ್ಪ್ಲೇ ಮೇಲೆ ತೋರಿಸಿರ್ತಕ್ಕಂಥ ಬ್ರೈಡಲ್ ಡಿಸೈನ್ನ ಸ್ಲೀವ್ಸ್ ಪಾರ್ಟ್ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ, ಮತ್ತು ಟ್ರೇಸಿಂಗ್ ಮಾಡೋದು ಯಾವ ಥರ ಅಂತಲೂ ತೋರಿಸ್ತೀನಿ. ಈಗ ಪೇಪರ್ ಮೇಲೆ ಯಾವ ಥರ ಹಾಕೋದು ಮಾರ್ಕಿಂಗ್ ಅಂತ ತೋರಿಸ್ತೀನಿ ನೋಡಿರಿ. ಫಸ್ಟು ಕೆಳಗಡೆ ಸ್ಲೀವ್ಸ್ ಕೆಳಗಡೆಗೆ ಒಂದು ಲೈನ್ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಚೈನ್ ಸ್ಟಿಚ್ ಆಗಿರ್ಬೋದು, ಶುಗರ್ ಬೀಡ್ಸು ಅಥವಾ 3mm ಬೀಡ್ಸ್, ಯಾವ ಬೀಡ್ಸ್ ಹಾಕ್ಕೊಳ್ಳೋಕ್ಕೂ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಇದ್ರ ಮೇಲೆ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ ನೋಡಿ. ಈ ಡಿಸ್ಪ್ಲೇ ಮೇಲೆ ಬಂದಿರೋ ಡಿಸೈನ್ನ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪಾಯಿಂಟಲ್ಲಿ ನೀವು ಸ್ಲೀವ್ಸ್ ಪೇಪರ್ ಮೇಲಾಗಲಿ ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಅದು ಲೈನ್ ಮತ್ತು ಈ ಲೈನ್ಗೆ 2 ಲೈನ್ ಮಧ್ಯದಲ್ಲಿ ಗ್ಯಾಪು 3/4 ಇಂಚ್ ತಗೊಂಡಿದ್ದೀನಿ ನೋಡಿರಿ. 1 ಇಂಚ್ ತಗೊಂಡ್ರೆ ತುಂಬ ಅಗಲಾಗುತ್ತೆ, ಅದಕ್ಕೋಸ್ಕರ ನಾನು 3/4 ಇಂಚ್ ತಗೊಂಡಿನಿ. 3/4 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬರ್ರಿ. ಗ್ಯಾಪ್ 3/4 ಇಂಚ್ ಗ್ಯಾಪ್ ಇರಲಿ. 3/4 ಇಂಚ್ ಗ್ಯಾಪ್ಗೆ ಅಷ್ಟೇ ಸೇಮ್ ಮೆಜರ್ಮೆಂಟ್ ಕರೆಕ್ಟಾಗಿರಲಿ. ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು ಪಾಯಿಂಟ್ ಜಾಸ್ತಿ ಆಯಿತು ಅಂದರೂ ವ್ಯತ್ಯಾಸ ಆಗುತ್ತೆ ನೋಡಿ. ಈ ಥರ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಬರ್ರಿ. 7.5 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀನಿ ನೋಡಿ. ಇನ್ನೂ ಬೇಕಂದ್ರೂ ಮಾರ್ಕ್ ಮಾಡ್ಕೋಬೋದು, ಬಟ್ ಎಷ್ಟು ಸಾಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಅಳತೆ ಗೊತ್ತಾಗಲಿ ಅಂತ ನಾನು ಈ ಐಡಿಯಾ ಮಾಡಿದ್ದೀನಿ ನೋಡಿರಿ. ಈ ಥರ ಹೇಳ್ತಿದ್ದೀನಿ. ಮೇಲ್ಗಡೆ ಕರೆಕ್ಟಾಗಿ ಇಲ್ಲ ಟೇಪಲ್ಲೇ ಮೆಜರ್ಮೆಂಟ್ ನೋಡಿ, ಅಂದರೆ ಈ ಡಿಸ್ಟೆನ್ಸು ಕರೆಕ್ಟಾಗಿ ಮೇಲೆ ಸ್ಟ್ರೈಟ್ ಕರೆಕ್ಟಾಗಿ ಬರಲಿ ಅಂತ. 5 ಇಂಚ್ ವ್ಯತ್ಯಾಸದಲ್ಲಿ ನೋಡಿರಿ, ಈ ಸೈಡಲ್ಲಿ 5 ಇಂಚ್ ಗ್ಯಾಪಲ್ಲಿ ಇಲ್ಲಿ ಮಾರ್ಕ್ ಮಾಡಿ, ಮತ್ತು 5 ಇಂಚ್ ಗ್ಯಾಪಲ್ಲಿ ಮತ್ತೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇವೆರಡು ಸೇರಿಸ್ತಾ ಇದ್ದೀನಿ. ಸೇರಿಸಿ ಈಗ ಈ ಎಂಡಲ್ಲಿ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ? 1.5 ಇಂಚ್ ಇದೆ ನೋಡಿ. ಸ್ಟಾರ್ಟಿಂಗ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅದ್ರದ್ದು ಆ ಕಡೆ 1.5 ಇಂಚ್ ಗ್ಯಾಪ್ ಇದೆ, ಮತ್ತು ಈ ಕಡೆ 1.5 ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಕೆಳಗಡೆಯಿಂದ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊತ ಬಂದೀವಿ. ಇಲ್ಲೂ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೆಷ್ಟು 3/4 ಇಂಚಿಗೆ 3/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತ ಬಂದೀನಿ ನೋಡಿ. ನಾಲ್ಕು 3/4, 5.5, 6/4, 7.5 ಬರಬೇಕಾಯ್ತಲ್ಲ. 3/4 ಇಂಚು, 1.5 ಇಂಚು, ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ನೋಡಿರಿ. 1.5 ಇಂಚ್ ಆದಮೇಲೆ 2/4ಗೆ ಮಾರ್ಕ್ ಮಾಡಬೇಕು, ಮತ್ತು 2/4ಇಂದ 3ಕ್ಕೆ, ಮತ್ತು 3/4, 3/4ಇಂದ 4.5, 4.5ಇಂದ 5/4, 5/4ಇಂದ 6, 6/4ಇಂದ 5/4ಇಂದ 6, 6ರಿಂದ 6/4, 6/4ಇಂದ 7.5, 7.5ಇಂದ 8/4. ಕರೆಕ್ಟಾಗಿ ಇಲ್ಲಿ ಎಷ್ಟು ತಗೊಂಡಿರ್ತೀವಿ ಅಷ್ಟು, ಯಾಕಂದರೆ ಇವು ಸ್ಟ್ರೈಟ್ ಲೈನ್ ಬರಲಿ ಅಂತ. ಇಲ್ಲಿ ಸ್ವಲ್ಪ 1/4 ಇಂಚ್ ವ್ಯತ್ಯಾಸ ಆಯಿತು ಅಂದರೆ ಕ್ರಾಸ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಇಟ್ಕೊಂಡು ಎಳಿಬೇಕಾಗುತ್ತೆ ನೋಡಿ. ನೋಡಿರಿ, ಕರೆಕ್ಟಾಗಿರ್ಬೇಕು ಮಾರ್ಕಿಂಗು, ವ್ಯತ್ಯಾಸ ಆಗಬಾರ್ದು. ಇವೆರಡರ ಮಧ್ಯೆನೂ ಡಿಸ್ಟೆನ್ಸ್ ಸೇಮ್ ಇರಬೇಕು, ಮತ್ತು ಇದು ಸ್ಟ್ರೈಟ್ ಲೈನು ಕರೆಕ್ಟಾಗಿರಬೇಕು. ಮಾರ್ಕಿಂಗ್ ಎಷ್ಟು ನೀಟಾಗಿ ಮಾಡ್ಕೊತೀವೋ ವರ್ಕ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮಾರ್ಕಿಂಗ್ ಮಿಸ್ ಆಗಬಾರ್ದು, ಒಂಚೂರು ಮಿಸ್ ಆಗಬಾರ್ದು ಎಲ್ಲೂ. ನೋಡಿರಿ, ವ್ಯತ್ಯಾಸ ಎಲ್ಲೂ ಆಗಿಲ್ಲ, ಕರೆಕ್ಟಾಗಿ ಒಂದಕ್ಕೊಂದು ಡಿಸ್ಟೆನ್ಸ್ ಆಗಿರ್ಬೋದು, ಸ್ಟ್ರೈಟ್ ಲೈನ್ ಆಗಿರ್ಬೋದು ಕರೆಕ್ಟಾಗಿ ಬಂದಿದೆ. ನೀವು ಈ ಸೈಡಲ್ಲಿ ಎಷ್ಟು ಗ್ಯಾಪ್ ಬಿಡ್ತಾರೋ ಅಷ್ಟೇ ಇಲ್ಲಿ ಗ್ಯಾಪ್ ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೋಬೇಕು. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೂ ಇದು ಸ್ಟ್ರೈಟ್ ಬರೋಲ್ಲ, ಸ್ವಲ್ಪ ಕ್ರಾಸ್ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿ ನೋಡಿರಿ, ಇಲ್ಲಿ ಈ ಥರ ಬಂದಿದೆಯಲ್ವ, ಅಲ್ಲಿ ಡಿಸೈನ್ ಯಾವ ಥರ ಇದೆ ಅಂದರೆ ಒಂದು ಕುಂದನ್ ಇದೆ ಸ್ಕ್ವೇರ್ ಶೇಪಲ್ಲಿ,
ಅದ್ರ ಸುತ್ತ ಶುಗರ್ ಬೀಡ್ಸು ಮತ್ತು ಡ್ರಾಪ್ ಶೇಪ್ ಬೀಡ್ಸು ಮತ್ತು ಅಲ್ಲೊಂದು 3 mm ಬೀಡ್ಸ್ ಇದ್ದಾವೆ. ಬಟ್ ಕುಂದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಮಿಕ್ಕಿರೋದೆಲ್ಲ ಆಟೋಮೆಟಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ಸೆಂಟ್ರಿಗೆ ಹಾಕಿ ಫಸ್ಟ್ ಒನ್ಗೆ, ಸೆಕೆಂಡ್ ಒನ್ಗೆ ಆಲ್ಟರ್ನೇಟ್ ಮಾಡಿ, ಮತ್ತು ಥರ್ಡ್ ಒನ್ಗೆ ಸೇಮ್. ಈ ಥರ ಸ್ಕ್ವೇರ್ ಶೇಪಿಂದು ಕುಂದನ್ನು ಇಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಮಾರ್ಕಿಂಗು ಎಷ್ಟು ಇಂಪಾರ್ಟೆಂಟ್ ಆಗುತ್ತಂತ ಈಗ ನೋಡಿರಿ. ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನಾದರೂ ಇಲ್ಲ ಅಂದಾಜು ಮಾರ್ಕ್ ಮಾಡ್ಕೊಂಡಾದರೂ ಇದು ಮಾಡಿರಿ, ಇಲ್ಲ ನಮಗೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ಹಾಕ್ಬಿಟ್ರಿ. ಈ ಥರ ಕರೆಕ್ಟಾಗಿ ಒಂದು ಲೈನಲ್ಲಿ ಎಲ್ಲಿರುತ್ತೋ ನೆಕ್ಸ್ಟ್ ಲೈನಲ್ಲಿ ಅಲ್ಲಿರಬಾರ್ದು. ಆಲ್ಟರ್ನೇಟಿವ್ ಬಂದರೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಸೇಮ್ ಮೆಜರ್ಮೆಂಟಲ್ಲಿ ಇರೋದು ಬೇಡ. ನಾನು ಇದು 5 ಇಂಚಿನ ಸ್ಲೀವ್ಸಿಗೆ ತೋರಿಸಿದ್ದೀನಿ. ನೀವು 9 ಇಂಚಿಂದು ಇದೇ ಥರನೇ ಮಾಡಿ. ಇಲ್ಲಿ ಒಂದು ಹಾಕಿರಂದರೆ ಇದೆಷ್ಟು ಗ್ಯಾಪಲ್ಲಿರುತ್ತೋ ಅಷ್ಟು ಗ್ಯಾಪಲ್ಲಿ ಮೇಲೆ ಇದು ಗ್ಯಾಪ್, ಒಟ್ಟು ಈ ಗ್ಯಾಪ್ ಸೇಮ್ ಇರಬೇಕು ಎರಡರ ಮಧ್ಯೆನೂ, ಆವಾಗ ಡಿಸ್ಟೆನ್ಸ್ ಚೆನ್ನಾಗಿರುತ್ತೆ ನೋಡಿ. ಇದು ಸುತ್ತ ಶುಗರ್ ಬೀಡ್ಸ್ ಬಂದಿದ್ದಾವೆ. ಇಲ್ಲಿ ಡ್ರಾಪ್ ಶೇಪು ಶುಗರ್ ಬೀಡ್ಸು, ಮತ್ತು ಇಲ್ಲೊಂದು 3 mm ಬೀಡ್ಸ್ ಬಂದಿದೆ. ಇಲ್ಲಿ ಡ್ರಾಪ್ ಶೇಪ್ ಶುಗರ್ ಬೀಡ್ಸು, ಮತ್ತು ಇಲ್ಲಿ 3 mm ಬೀಡ್ಸ್ ಅಲ್ಲೊಂದು. ಇಲ್ಲಿ ಡ್ರಾಪ್ ಶೇಪು, ಇಲ್ಲೊಂದು ಡ್ರಾಪ್ ಶೇಪು, 3 mm 3 mm 3 mm, ಡ್ರಾಪ್ ಶೇಪು 3 mm 3 mm. ನಾನು ಇದು ಇದೇ ಥರನೇ ಹಾಕ್ರಿ ಅಂತ ಹೇಳಲ್ಲ. ಇಲ್ಲಿ ಡ್ರಾಪ್ ಶೇಪು ಹಾಕೋ ಬದಲು ಬೇರೆ ಆದರೂ ಹಾಕ್ಬೋದು, ಇಲ್ಲ ಬೀಡ್ಸು. ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮೆಜರ್ಮೆಂಟ್ ನೋಡಿರಿ. ಇಲ್ಲಿ ಎಡ್ಜಲ್ಲಿ ತೊಗೊಂಡಿರೋ ಮೆಜರ್ಮೆಂಟ್ ಈ ಡಿಸ್ಟೆನ್ಸ್ ಕರೆಕ್ಟಾಗಿರ್ಬೇಕು, ಮತ್ತು ಇದ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕರೆಕ್ಟಾಗಿರ್ಬೇಕು ನೋಡಿರಿ. ಇಲ್ಲಿ ಸ್ವಲ್ಪ ಒಂದು 1/4 ಇಂಚ್ ವ್ಯತ್ಯಾಸ ಆಯ್ತು ಅಂತ ಹಿಂಗೆ ಕ್ರಾಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಥರ ತುಂಬ ಈಸಿಯಾಗಿ ಹಾಕ್ಬೋದು. ಈ ಥರ ಮೆಜರ್ಮೆಂಟ್ ಮಾಡಿದ್ದೀನಿ. ಇದು ವರ್ಕ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಇದರಲ್ಲಿ 1 ಲೈನ್ ತೋರಿಸ್ತೀನಿ ಅಷ್ಟೇ. 1 ಲೈನ್ ತೋರಿಸಿದ್ರು ಅದೇ ಮೆಥಡ್, 2 ಲೈನ್ ತೋರಿಸಿದ್ರು ಅಷ್ಟೇ. ಅದಕ್ಕೆ ಸ್ವಲ್ಪ ವೀಡಿಯೋ ಲೆಂತ್ ಕಡಿಮೆ ಮಾಡೋಕ್ಕೋಸ್ಕರ 1 ಲೈನ್ ತೋರಿಸ್ತೀನಿ ನೋಡಿರಿ ಯಾವ ಥರ ಹಾಕೋದು ಅಂತ. ನಾನು ಈಗ ಪೇಪರ್ ಮೇಲೆ ಯಾವ ಥರ ಮಾರ್ಕ್ ಮಾಡಿದ್ದೀನೋ ಅದೇ ಥರನೇ ಕರೆಕ್ಟಾಗಿ ಬ್ಲೌಸ್ ಮೇಲೂ ಅದೇ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದು. ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗಲಿ ಅಂತ ಪೇಪರ್ ಮೇಲೆ ಮಾರ್ಕಿಂಗ್ ಮಾಡಿದ್ದೆ. ಅದರಲ್ಲಿ 1 ಡಿಸೈನ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿರಿ. ಅಷ್ಟು ಲೈನಲ್ಲೂ ಎಲ್ಲವೂ ಸೇಮೇ, ಬಟ್ 1 ಲೈನ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಅದು ಬಾರ್ಡ್ರಿಗೆ ಜರಿ ಲೈನು 2 ಅಥವಾ 3 ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಶುಗರ್ ಬೀಡ್ಸು ಮತ್ತು ಸ್ಟೋನ್ ಚೈನು, ಶುಗರ್ ಬೀಡ್ಸು, ಮತ್ತು ನಾನು ಹಾಕಿರೋ ಮಾರ್ಕಿಂಗು ಕಂಟಿನ್ಯೂ ಮಾಡಿದ್ದಾರೆ ನೋಡಿರಿ. ಅದರ ಡಿಸೈನು ತುಂಬ ಈಸಿಯಾಗಿ ವರ್ಕ್ ಮಾಡ್ಬೋದು. ಅದರಲ್ಲಿ 1 ಲೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ. ಈ ಥರ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಬಿಡೋದು. ಈ ಥರ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಈಗ ವರ್ಕ್ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಫಸ್ಟು ಎಲ್ಲೋ ಒಂದು ಹತ್ರ ನೀವು ಈ ಥರ ಸ್ಕ್ವಯರ್ ಬೀಡ್ ಕುಂದನ್ನು ಫಿಕ್ಸ್ ಮಾಡ್ಕೊಂಬಿಡ್ರಿ. ಫಿಕ್ಸ್ ಮಾಡಿಕೊಂಡು ಅದೊಂದೇ ಗಮ್ಮಚ್ಚದಿರೋದು, ಮಿಕ್ಕಿರೋವೆಲ್ಲ ನಾವು ವರ್ಕ್ ಮಾಡೋವಷ್ಟೇ ಇರೋದು. ಅಂದರೆ ಥ್ರೆಡ್ಡಲ್ಲೇ ಸ್ಟಿಚ್ ಮಾಡ್ಬೇಕು ಅಷ್ಟೇ. ಇದೊಂದೇ ಮಾತ್ರ ಗಮ್ಮಚ್ಕೊಳ್ಳೋದು. ಇದು ಹಚ್ಚಿ ವರ್ಕ್ ಈ ಥರ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಸೆಂಟ್ರಲ್ಲಿ ಕುಂದನ್ನು ಹಚ್ಬಿಡ್ತೀನಿ ನೋಡಿರಿ. ಗಮ್ಮಕ್ಕೆ ಹಚ್ಚೋವು ಏನಿದಾವೆ ಅವನ್ನ ಹಚ್ಬಿಡ್ತೀನಿ ಫಸ್ಟು. ಇದ್ರ ಸುತ್ತಲೂ ಶುಗರ್ ಬೀಡ್ಸ್ ಹಾಕೋದೆ. ಫಸ್ಟು ಇದನ್ನು ಹಚ್ಕೊಂಡ್ರೆ ಈ ಥರ ಸ್ಟ್ರೈಟಾಗಿ ಸ್ಟಾರ್ಟ್ ಮಾಡಿದ ಮೇಲೆ ಇದ್ರ ಸುತ್ತಲೂ ಹಾಕ್ಕೊಂಡು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಬೋದು ನೋಡಿ. ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಇವತ್ತು ನಾನು ಜಿಗ್ಜಾಗ್ ವೇರಲ್ಲಿ ವರ್ಕ್ ಮಾಡ್ತಿಲ್ಲ, ಬದಲಾಗಿ ಮಿಷನ್ ದಾರದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಗೋಲ್ಡ್ ಕಲರೇ ತೊಗೊಂಡಿದ್ದೀನಿ ನೋಡಿರಿ. ಬೀಡ್ಸ್ ಯಾವ ಕಲರ್ ಇರುತ್ತೋ ಆ ಕಲರೇ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನ ಲಾಕ್ ಮಾಡ್ಕೊತೀನಿ.
ಲಾಕ್ ಮಾಡ್ಕೊಂಡ್ರೆ ಇದು ಮತ್ತೆ ಏನು ಇದಾಗೋದಿಲ್ಲ, ಬೀಡ್ಸೆಲ್ಲ ಉದುರೋಗೋದಾಗಿರ್ಬೋದು ಇನ್ನೊಂದು ಆಗೋದಿಲ್ಲ. ಲಾಕ್ ಫಸ್ಟ್ ಮಾಡ್ಕೊಂಬಿಡ್ಬೇಕು, ಮತ್ತು ಎಂಡಿಂಗಲ್ಲೂ ಲಾಕ್ ಮಾಡ್ಬೇಕು ನೋಡಿ. ಈಗ ನೆಕ್ಸ್ಟು ಯಾವ ಥರ ವರ್ಕ್ ಹಾಕೋದಂತ ತೋರಿಸ್ತೀನಿ. ಈಗ ಬೀಡ್ಸ್ ವರ್ಕ್ ಆಗ್ತಾಯಿದೆ ನೋಡಿ. ಸೇಮ್ ಜಿಗ್ಜಾಗ್ ವೈರ್ ಯಾವ ಥರನೋ ಸೇಮ್ ಇದು ಅದೇ ಥರ ನೋಡಿ, ಎಲ್ಲೂ ಏನು ವ್ಯತ್ಯಾಸ ಆಗೋದಿಲ್ಲ. ಸೇಮ್ ಕರೆಕ್ಟ್ ಅದು ಯಾವ ಥರ ವರ್ಕ್ ಮಾಡ್ತೀವೋ ಇದನ್ನು ಅದೇ ಥರನೇ ವರ್ಕ್ ಮಾಡೋದು. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಅಂದರೆ ಇದನ್ನೇ ಹಾಕಿ ಅಂತ ನಾನು ಹೇಳ್ತಿಲ್ಲ, ನಿಮಗೆ ಯಾವ್ದು ಕಂಫರ್ಟು ಅದನ್ನು ಹಾಕಿ. ಮತ್ತು ನಿಮಗೆ ಯಾವ್ದು ಸಿಗುತ್ತೋ ಅದು, ಸಿಗಲಿದ್ದಕ್ಕೆ ಹೋಗಿ ಸಿಗೋದನ್ನು ಕೈ ಬಿಡೋಕ್ಕೆ ಹೋಗಬೇಡಿ. ಇವಾಗ ಕೆಲವ್ರಿಗೆ ಜಿಗ್ಜಾಗ್ ವೈರ್ ಸಿಗೋದಿಲ್ಲ, ಎಲ್ಲೋ ಅಂದರೆ ಸಿಕ್ಕರೆ ಪರವಾಗಿಲ್ಲ, ಸಿಗಲಿಲ್ಲ ಅಂದರೆ ಅದಿಲ್ಲ ಅಂದರೆ ಇದಿಲ್ಲ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಳ್ಕೋಬೇಡಿ. ಅದ್ರ ಬದಲು ಇದು ಮಿಷನ್ ದಾರ ಬೇಕಾದರೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಜಿಗ್ಜಾಗ್ ವೈರ್ ಸಿಗಲಿಲ್ಲ ಅಂದರೆ ಮಿಷನ್ ದಾರನೇ ಹಾಕಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಇಷ್ಟೇ ಡಿಸೈನ್ ನೋಡ್ರೆ ಬ್ಲೌಸಲ್ಲಿ ಬಂದಿರೋದು. ಅದು ಆ್ಯಕ್ಚುಲಿ ಹಾಫ್ ಸ್ಲೀವ್ಸ್ ಅಂದರೆ 5 ಸೆಂಟಿಮೀಟರ್ ಸ್ಲೀವ್ಸ್ ಅಷ್ಟೇ ಇರೋದು. ಈಗ ನಾನು ಟರ್ನ್ ಹಾಕ್ತೀನಿ ನೋಡಿ ಈ ಥರ. ಈಗ ನೆಕ್ಸ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಎರಡೆರಡೆ ಬೀಡ್ಸ್ ಹಾಕ್ತಾ ಹೋಗ್ತೀನಿ. ಮೂಲೆ ಬಂದಿರೋ ಹತ್ರ ನೀಟಾಗಿ ಕರೆಕ್ಟಾಗಿ ಹಾಕಿ ನೋಡಿರಿ. ಮೂಲೆ ಬಂದೈತೆ, ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತು ಬೀಡ್ಸ್ ಹಾಕ್ತಾ ಹೋಗ್ತೀನಿ. ಎಕ್ಸ್ಟ್ರಾ ಚೈನ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಮೂಲೆ ಬರೋದಿಲ್ಲ ನೋಡಿ. ಅಂದರೆ ಬೀಡ್ಸ್ ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಬರೋಲ್ಲ. ಕುಂದನು ಸ್ಕ್ವೇರ್ ಶೇಪ್ ಬಂದಿರೋದ್ರಿಂದ ಸ್ಕ್ವೇರ್ ಶೇಪ್ ಬರಬೇಕಪ್ಪ ಅಂದರೆ ಎಕ್ಸ್ಟ್ರಾ ಚೈನ್ ಹಾಕ್ಬೇಕಾಗುತ್ತೆ ನೋಡಿ. ನೋಡಿರಿ ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ಚೈನ್ ಹಾಕಿನ, ಈಗ ಎಕ್ಸ್ಟ್ರಾ ಚೈನ್ ಹಾಕಿ ಬೀಡ್ಸ್ ಹಾಕ್ತಿದ್ದೀನಿ ನೋಡಿ. ಈಗ ನೋಡಿರಿ ಕರೆಕ್ಟಾಗಿ ಬಂತು. ಈಗ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕಲ್ವ, ಅವಾಗ ಈ ಪಕ್ಕದಲ್ಲಿ ಗೊತ್ತಿಲ್ಲಂಗೆ ಒಳಗಡೆ ಬೀಡ್ಸ್ ಕೆಳಗಡೆ ಚೈನ್ ಹಾಕೋಂತ ಹೋಗಿ. ಕೆಳಗಡೆ ಫುಲ್ ಬೀಡ್ಸ್ ಕೆಳಗಡೆ ಈ ಥರ ಕ್ರಾಸಾಗಿ ನೀಡ್ಲ್ ಹಾಕಿ ಹಾಕೋಂತ ಹೋಗಿ. ಈ ಕಡೆ ಸೈಡಲ್ಲಿ ಹಾಕ್ತಾ ಹೋದ್ರೆ ಏನಾಗುತ್ತೆ, ಚೈನು ಕಾಣಿಸುತ್ತೆ, ಅದಕ್ಕೋಸ್ಕರ. ಈಗ ನೋಡಿರಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ ಡಿಸೈನು. ಈಗ ಕರೆಕ್ಟಾಗಿ ಈ ಮೂಲೆ ಬಂದಿದೆಯಲ್ವ, ಈ ಮೂಲೆಯಿಂದ ಸ್ಟ್ರೈಟಾಗಿ ಹಾಕ್ಬೇಕು. ಈ ಮೂಲೆಯಿಂದ ಕರೆಕ್ಟಾಗಿ ಹಾಕೋಂತ ಬರ್ಬೇಕು ನೋಡಿ. ಸ್ವಲ್ಪನೂ ಸೈಡ್ಗೆ ಹೋಗ್ಬಾರ್ದು, ಹೆಚ್ಚು ಕಮ್ಮಿ ಆಗಬಾರ್ದು. ವರ್ಕ್ ಅನ್ನೋದು ನಾವು ಎಷ್ಟು ಕರೆಕ್ಟಾಗಿ ಮಾಡ್ತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಅಷ್ಟು ನೀಟಾಗಿ ಬರುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು. ಆಲ್ಮೋಸ್ಟ್ ಸ್ಟ್ರೈಟ್ ಲೈನಲ್ಲಿ ಬೀಡ್ಸ್ನ 2, 3, 4 ಹಾಕ್ಬೋದು ನೋಡಿ. ಈ ಕರು ಶೇಪ್ ಬಂದಾಗ ಅಥವಾ ಮೂಲೆ ತಿರುಗಿದಾಗ ಅಂಥ ಟೈಮಲ್ಲಿ ಒಂದೊಂದು ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಶೇಪು. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿರಿ. ಕಂಪ್ಲೀಟ್ ಆಯಿತು ಡಿಸೈನು. ಇದು ಸ್ಟ್ರೈಟ್ ಲೈನಿಂದು ಬೀಡ್ಸ್ ವರ್ಕು. ಸ್ಟಾರ್ಟಿಂಗು ಎಂಡಿಂಗು ಕರೆಕ್ಟಾಗಿ ಎಂಡ್ ಲಾಕ್ ಮಾಡಿದರೆ ಬೀಡ್ಸು ಎಲ್ಲೂ ಕಡೆಗೆ ಹೋಗಲ್ಲ, ಕರೆಕ್ಟಾಗಿರ್ತಾವೆ ನೋಡಿ. ಈಗ ಈ ಕಡೆ ಬೀಡ್ಸ್ ಹಾಕ್ಬೇಕಲ್ಲ, ಅವನ್ನ ಲೋಡಿಂಗ್ ಮಾಡ್ಕೊತೀನಿ. ಈಗ ಈ ಮೂಲೆಯಿಂದ ಡ್ರಾಪ್ ಶೇಪು ಮತ್ತು ಶುಗರ್ ಬೀಡ್ಸ್ ಹಾಕಿದ್ದಾರೆ ನೋಡಿರಿ. ಈ ಕಡೆಯಿಂದ ಈ ಥರ ಈ ಕ್ರಾಸಲ್ಲಿ ಮೂಲೆ ಕ್ರಾಸಿಗೆ ಈ ಥರ ಹಾಕಿ ಒಂದು ಚೈನ್ ಹಾಕಿ, ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತು ರಿವರ್ಸ್ ಬಂದು ಈ ಥರ ಬೀಡ್ಸ್ ಪಕ್ಕನೇ ಹೋಗಿ. ಎಂಡ್ ಲಾಕ್ ಹಾಕೋದೇನು ಬೇಕಾಗಲ್ಲ. ಗ್ಯಾಪ್ ಕೊಟ್ಟು ಇಲ್ಲೊಂದು ಶುಗರ್ ಇದು 3 mm ಬೀಡ್ಸ್ ಹಾಕಿದ್ದಾರೆ. ಮತ್ತು ಒಂಚೂರು ಗ್ಯಾಪ್ ಕೊಟ್ಟು ಮತ್ತಿನ್ನೊಂದು 3 mm ಬೀಡ್ಸ್ ಹಾಕಿದ್ದಾರೆ ನೋಡಿ. ಈಗ ಈ ಕಡೆ ಬೀಡ್ಸ್ ಮಧ್ಯೆನೇ ಹಾಕಿ, ಚೈನು ಕಾಣೋದಿಲ್ಲ ಒಳಗಡೆ. ಇದು 3 mm ಬೀಡ್ಸ್ ಎಲ್ಲ ಹಾಕಿದ್ದೀವೋ ಅಲ್ಲೇ ಇನ್ನೊಂದು ಬೀಡ್ಸ್ ಹಾಕ್ತಾಯಿದ್ದೀನಿ ಈ ಕಡೆ ಸೈಡಲ್ಲಿ. ಮತ್ತು ನೋಡಿರಿ ಚೈನು ಇದ್ರ ಬೀಡ್ಸ್ ಕೆಳಗಡೆನೇ ಹಾಕೋಂತ ಬರ್ರಿ. ಈಗ ಇನ್ನೊಂದು 3 mm ಬೀಡ್ಸ್ ಹಾಕ್ತಾಯಿದ್ದೀನಿ.
ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿರಿ, ಏನು ಕಷ್ಟ ಇಲ್ಲ. ಈಗ ಶುಗರ್ ಬೀಡ್ಸು ಡ್ರಾಪ್ ಶೇಪ್ ಬೀಡ್ಸು ಹಾಕ್ತಾಯಿದ್ದೀನಿ. ಈಗ ಬೀಡ್ಸ್ ಕೆಳಗಡೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಮೂಲೆಗೆ ಬರ್ತಾಯಿದ್ದೀನಿ ನೋಡಿ. ಈ ಮೂಲೆಯಿಂದ ಡ್ರಾಪ್ ಶೇಪ್ ಬೀಡ್ಸು ಶುಗರ್ ಬೀಡ್ಸು ಬಿಟ್ಟು ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿ ರಿವರ್ಸ್ ಬಂದು ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೇ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಫಿನಿಶಿಂಗ್ ನೀಟಾಗಿ ಅಷ್ಟೊಂದು ಬರಲ್ಲ. ಇಲ್ಲಿ ಹಿಂದ್ಗಡೆ ಮಾಡಿದರೂ ಗೊತ್ತಾಗೋದಿಲ್ಲ, ಇಲ್ಲಿ ಮಾಡಿದರೆ ಹೈಲೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ರಿವರ್ಸ್ ಬಂದು ಇಲ್ಲಿ ಎಂಡ್ ಲಾಕ್ ಮಾಡಿ. ಈಗ ಈ ಸೈಡಲ್ಲಿ ಇದೇ ಥರನೇ ಹಾಕೋದು ತೋರಿಸ್ತೀನಿ ನೋಡಿ. ಈಗ ಈ ಕಡೆ ಸೈಡ್ ಹಾಕ್ತಾಯಿದ್ದೀನಿ ನೋಡಿರಿ. ಆ ಕಡೆ ಸೈಡಲ್ಲಿ ಒಂಥರ ತೋರಿಸಿದ್ದೆ, ಇವಾಗ ಈ ಕಡೆ ಸೈಡಲ್ಲಿ ಇನ್ನೊಂದು ಥರ ತೋರಿಸ್ತೀನಿ ನೋಡಿ. ಈಗ ಈ ಸೈಡಲ್ಲಿ ಈ ಥರ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿ ರಿವರ್ಸ್ ಹಾಕಿ ಆ ಕಡೆ ಒಂದು ಸೈಡ್ ಪೂರ್ತಿ ಹಾಕೊಂಬಂದು ಈ ಕಡೆ ಎರಡೂ ಸೈಡನ್ನು ಈಕ್ವಲಾಗಿ ಹಾಕ್ಕೊಂಬರ್ತಾಯಿದ್ದೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿ ರಿವರ್ಸ್ ಹೋಗ್ತಾಯಿದ್ದೀನಿ ನೋಡಿ. ರಿವರ್ಸ್ ಹಾಕಿ ಈ 3 mm ಬೀಡ್ಸ್ ಎಲ್ಲಿ ಬರ್ತಾವೋ ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಆ ಕಡೆ ಎಷ್ಟು ಗ್ಯಾಪ್ ಕೊಟ್ಟಿವೋ ಅಷ್ಟು ಗ್ಯಾಪಲ್ಲಿ ಹಾಕ್ಬೇಕು. ಮತ್ತು ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಚೈನ್ ಹಾಕಿ ಈ ಕಡೆ ಸೈಡಿಗೆ ಹೋಗಿ ಮತ್ತು 3 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕ್ಬೇಕು. ಎಲ್ಲೇ ಆಗಲಿ ಬೀಡ್ಸು ಅಲ್ಲಿ ಎಂಡ್ ಮುಗಿಯುತ್ತೆ, ನೆಕ್ಸ್ಟ್ ಹಾಕಲ್ಲ ಅಂದಾಗ ಎಕ್ಸ್ಟ್ರಾ ಚೈನ್ ಹಾಕ್ಬೇಕು. ಇಲ್ಲಾಂದರೆ ಚೈನ್ ಹಾಕ್ಲಿದ್ದಂಗೆ ರಿವರ್ಸ್ ಬರೋದು ಇಲ್ಲ ಮುಂದಕ್ಕೆ ಹೋಗೋದು ಮಾಡಿದರೆ ಆ ಬೀಡ್ಸು ಕಡೆಗೆ ಬಂದಿರೋ ಥರ ಕಾಣಿಸುತ್ತೆ ನೋಡಿ. ಅಂದರೆ ಶೇಪ್ ಕರೆಕ್ಟಾಗಿ ಬಂದಿರಲ್ಲ. ಈಗ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತು ಈ ಕಡೆಗೆ ಬಂದು ಈ ಕಡೆ 3 mm ಬೀಡ್ಸ್ ಹಾಕಿ ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಎಂಡ್ ಲಾಕ್ ಮಾಡಿ. ಥ್ರೆಡ್ಡು ಜಾಸ್ತಿ ಬಿಡೋಕ್ಕೆ ಹೋಗ್ಬೇಡಿ, ಬಿಟ್ಟಷ್ಟು ಕಾಣಿಸುತ್ತಾ ಅಷ್ಟೊಂದು ಫಿನಿಶಿಂಗ್ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಥ್ರೆಡ್ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಬಿಟ್ಟು ಹಾಕಿ ನೋಡಿ. ಎಲ್ಲೂ ಕಾಣೋದಿಲ್ಲ, ಜೂರು ಕಂಡ್ರೆ ಏನು ಅನ್ಸೋದಿಲ್ಲ. ಬಟ್ ಇಷ್ಟಿಷ್ಟು ಉದ್ದ ಬಿಡೋಕ್ಕೆ ಹೋಗಬೇಡಿ, ಬಿಟ್ಟರೆ ನೀಟಾಗಿ ಕಾಣೋದಿಲ್ಲ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಇದೇ ಡಿಸೈನ್ನೇ ಅದರಲ್ಲಿ ಇರೋದು. ಈ ಒಂದು ಸಲ ತೋರಿಸಿದ್ರು ಅದೇ ಡಿಸೈನ್, 10 ಸಲ ತೋರಿಸಿದ್ರು ಅದೇ ಡಿಸೈನ್ನೇ ಅಂದಾಗ ಒಂದು ಸಲ ಕ್ಲಿಯರಾಗಿ ತೋರಿಸಿದ್ದೀನಿ. ನೀಟಾಗಿ ಹಾಕಿ ನೀವೇನಾದರೂ ಟ್ರೈ ಮಾಡಿದರೆ, ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.